ಅಂತೇಳಿ ಕೆಲವೊಂದು ಸರಿ ಯೋಚನೆ ಬರುತ್ತೆ. ಅದೇ ಥರನೂ ಆಗಿರ್ಬೋದು ಇವರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು. ಯಾಕಂದರೆ ಬೆಲ್ ಬಟನ್ ಒತ್ತಿದ್ರೆ ಮಾತ್ರ ನೋಟಿಫಿಕೇಶನ್ ಬರುತ್ತೆ, ಇಲ್ಲಾಂದರೆ ನೋಟಿಫಿಕೇಶನ್ ಬರಲ್ಲ. ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇರೋದು. ಓಕೆನಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಹಾಕಿ, ವಿಡಿಯೋ ಪರ ಕಮೆಂಟ್ ಹಾಕಿ. ನೀವು ಸಬ್ಸ್ಕ್ರೈಬರ್ ಆದರೆ ನಮಗೆ ಒಂದು ವೇಳೆ ಆದರೆ ನೀವು ನೀವು ಗಿಫ್ಟು ರಿಟರ್ನ್ ಕೊಡಿ ಅಂತ ಯಾರು ಕೇಳಬೇಡಿ. ಓಕೆನಾ? ಅದು ಕೇಳಬಾರ್ದು ಕೂಡ, ಕೇಳಬೇಡಿ ಆ ಥರ. ಗಿಫ್ಟು ರಿಟರ್ನ್ ಅಂತೇಳಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಏನಂತ ಹೇಳಿದ್ರೆ, ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ರ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನಿನ್ನೆ ಹಾಕಿದ ವಿಡಿಯೋದಲ್ಲಿ ಯಾರ್ದು ಕಮೆಂಟ್ ಇದೆ, ಹಾಗೆಯೇ ಯಾರು ನನ್ನ ಹತ್ರ ಹೇಳಿದರೆ ಪ್ರಮೋಟ್ ಮಾಡಿ ನಮ್ಮ ವೀಡಿಯೋಸ್, ನಮ್ಮ ಚಾನಲನ್ನು ನನಗೂ ಸಪೋರ್ಟ್ ಮಾಡಿ ಅಂತ ತುಂಬ ಜನ ತುಂಬ ಕೇಳ್ಕೊಂಡ್ರು. ಅವ್ರಿಗೆ ಸಪೋರ್ಟ್ ಮಾಡುವ, ನಮ್ಮ ಕೈಯೆಲ್ಲ ಆದಷ್ಟು ಸಪೋರ್ಟ್ ಮಾಡ್ತೀನಿ ನಾನು. ಯಾರಿಗೆಲ್ಲ ಸಪೋರ್ಟ್ ಮಾಡಬೇಕು ಅವ್ರಿಗೆ ಖಂಡಿತ ನಮ್ಮ ಸಪೋರ್ಟ್ ಅಂತೂ ಖಂಡಿತ ಇರುತ್ತೆ. ಕೇಳ್ಕೊಳ್ಳಿ, ಸಪೋರ್ಟ್ ಬೇಕು ಅಂತ ಖಂಡಿತ ಸಪೋರ್ಟ್ ಮಾಡ್ತೇನೆ. ಇವತ್ತು ನಾನು ನೋಡ್ತಾ ಇರೋದು ನಮ್ಮ ಕನ್ನಡ TV ಲಾಗ್ಸ್. ತುಂಬ ಕೇಳ್ಕೊಂಡಿದ್ದಾರೆ, ತುಂಬ ನನಗೆ ಸಪೋರ್ಟ್ ಮಾಡಿ ಅಂತ ತುಂಬ ಕೇಳ್ಕೊಂಡಿದ್ದಾರೆ. ಪಾಪ ಅವ್ರಿಗೂ ಸಪೋರ್ಟ್ ಮಾಡುವ, ಯಾಕಂದರೆ WH ಮುಖ್ಯ. ಸಬ್ಸ್ಕ್ರೈಬರ್ ಒನ್ ಇಯರಲ್ಲಿ 4000, 1 ಇಯರ್ ಒಳಗಡೆ 4000 WH ಆಗಬೇಕು. 1 ಇಯರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಆದಷ್ಟು ಈಸಿ ಆಗುತ್ತೆ. 1 ಇಯರಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರೆ 1K ಸಬ್ಸ್ಕ್ರೈಬರ್ ಹೆಂಗೋ ಆಗುತ್ತೆ, ಮತ್ತೆ 1 ಇಯರಲ್ಲಿ ಆಗೇ ಆಗುತ್ತೆ. 4000 WHಗೆ ನೀವು ಆದಷ್ಟು ಶ್ರಮ ಪಡಿ, ಖಂಡಿತ ಆಗುತ್ತೆ. ಶ್ರಮ ಪಟ್ಟರೆ ಖಂಡಿತ ಆಗುತ್ತೆ. 1 ಇಯರ್ ಒಳಗಡೆ ಮಾಡ್ಕೊಳ್ಳಿ. ಆದಷ್ಟು ಚಾನೆಲ್ ಓಪನ್ ಮಾಡುವಾಗ ನೀವು ಫಸ್ಟ್ ಚಾನಲ್ ಓಪನ್ ಮಾಡಿರ್ತೀರಲ್ವ, ಆ ಫಸ್ಟ್ ಚಾನಲ್ ಓಪನ್ ಮಾಡುವಾಗ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಶ್ರಮ ಕೊಡೋಕ್ಕೆ ಚಾನೆಲ್ಗೆ. ಆ ಚಾನೆಲ್ಗೆ ಫಸ್ಟ್, ಅದು ಯಾವುದೇ ಆಗಲಿ, ಮಗು ಹುಟ್ಟುವಾಗನೇ ನಾವು ಪೋಷಣ ಚೆನ್ನಾಗಿ ಮಾಡಬೇಕಲ್ವ, ಇದೂ ಅದೇ ಥರ. ಚಾನೆಲ್ ನಾವು ಮಾಡುವಾಗಲೇ ಅದರ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸ್ಕೋಬೇಕು, ಅದರ ಬಗ್ಗೆ ಜಾಸ್ತಿ ಒಲವು ತೋರಿಸಬೇಕು. ಇದು ಸ್ವಲ್ಪ ಸಮಯ ದೊಡ್ಡದಾದ ನಂತರ ಅದಕ್ಕೆ ಬುದ್ಧಿ ಬರುತ್ತೆ. ದೊಡ್ಡದಾದ ನಂತರ ಬುದ್ಧಿ ಕಳಿಸುವ ಅಂತೇಳಿ ಮಕ್ಕಳಿಗೆಲ್ಲ ನಾವು ಕಾದು ಕೂತ್ರೆ ಖಂಡಿತ ಮಕ್ಕಳು ದೊಡ್ಡದಾದ ನಂತರ ಬುದ್ಧಿ ಕಲಿಯಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದೇನು, ಚಾನೆಲ್ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ ನಿಮ್ಮ ಶ್ರಮ ಅದಕ್ಕೆ ಕೊಡಿ, ಖಂಡಿತ ಚಾನೆಲ್ ಒಳ್ಳೆಯದಾಗುತ್ತೆ. ಹಾಗೆಯೇ ಶ್ರಮನೂ WHನೂ ಬೇಗ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಚಾನೆಲ್ ಬಗ್ಗೆ ಹೆಚ್ಚು ಒಲವು ತೋರಿಸಿ. ಚಾನಲ್ ಇವತ್ತು ಮಾಡಿಬಿಟ್ಟು 6 ತಿಂಗಳು ಹೋದ ನಂತರ ನಾನು WH ಆಗಿಲ್ಲ ಅಂತ ಹೇಳಿದರೆ ಏನು ಪ್ರಯೋಜನ ಇಲ್ಲ. ಅದು ಕಷ್ಟ ಇದೆ, ತುಂಬ ಕಷ್ಟ ಇದೆ. ಕೆಲವರು ಹೇಳ್ತಾರೆ WH ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಅಂತೇಳಿ. ಖಂಡಿತ ಕಷ್ಟ ಇಲ್ಲ. ಚಾನೆಲ್ ಮಾಡುವಾಗಲೇ ಅದರ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸಬೇಕು. ಯಾವುದೇ ಆಗಲಿ, ಅದು ದೊಡ್ಡದ ನಂತರ, ಬೆಳೆದ ನಂತರ ಅದಕ್ಕೆ ನಾವು ಇದು ಮಾಡ್ತೀವಿ, ಅದನ್ನು ನೋಡ್ಕೋತೀವಿ ಅಂದರೆ ಖಂಡಿತ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಹೊಸೊಬ್ಬರಿಗೆ, ಯಾರು ಚಾನಲ್ ಮಾಡಿರ್ತೀರ ಹೊಸೊಬ್ಬರು, ಇವಾಗ ನೀವು ಸ್ಟಾರ್ಟ್ ಮಾಡಿದಾಗಿನಿಂದ ಅದಕ್ಕೆ ಜಾಸ್ತಿ ಟೈಮ್ ಕೊಡಿ. ಖಂಡಿತ ನಿಮ್ಮ ಚಾನೆಲ್ನು ಒಳ್ಳೆಯದಾಗುತ್ತೆ. ಖಂಡಿತ ಸಪೋರ್ಟು ತುಂಬ ಸಿಗುತ್ತೆ, ಸಪೋರ್ಟು ಕೂಡ ತುಂಬ ಸಿಗುತ್ತೆ, ಹಾಗೆಯೇ ಒಳ್ಳೆಯದು ಕೂಡ ಆಗುತ್ತೆ. ಓಕೆನಾ? ನಾನು ಹೇಳೋಕ್ಕೆ ಇಷ್ಟಪಡೋದು. ಆಮೇಲೆ ನಾನು ಇವಾಗತ್ತು ಹೇಳ್ತಾ ಇರೋದು ಕನ್ನಡ TV ಲಾಗ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಒಂದು ಸಾರಿ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರ ವಿಡಿಯೋಸ್ ನೋಡಿ ಒಂದು ಕಮೆಂಟ್ ಹಾಕಿ. ಅವರು ಕೂಡ ಒಳ್ಳೆಯ ಸಪೋರ್ಟರ್, ಖಂಡಿತ ಸಪೋರ್ಟ್ ಮಾಡ್ತಾರೆ. ಅವರು ಒಳ್ಳೆ ವಿಡಿಯೋಸ್ ಹಾಕ್ತಾರೆ. 1.31 ಅವ್ರದ್ದು ಸಬ್ಸ್ಕ್ರೈಬರ್ ಇದ್ದಾರೆ. ಹಾಗೆಯೇ 207 ವಿಡಿಯೋಸ್ ಮಾಡಿದ್ದಾರೆ ನೋಡಿ. ಅವ್ರದ್ದು 1K ಸಬ್ಸ್ಕ್ರೈಬರ್ ಅಂತೂ ಕಂಪ್ಲೀಟ್ ಆಗಿದೆ. ಅವ್ರದ್ದು ಇವಾಗ ಏನಿದ್ರು WHಗೆ ಸಪೋರ್ಟ್ ಮಾಡಿ, ಅವರ ವಿಡಿಯೋಸ್ ನೋಡಿ, ಆದಷ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಬೆಳೆಯೋಣ ಅವರೊಟ್ಟಿಗೆ, ಅವರನ್ನು ಬೆಳೆಸೋಣ. ಓಕೆನಾ? ವಿಡಿಯೋಸ್ ನೋಡಿ, ಆದಷ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ. ನಮಗೂ ಕೂಡ ಅಷ್ಟೇ, ವಿಡಿಯೋಸ್ ನೋಡಿ, ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡೋದು ಆ ಥರ ಎಲ್ಲ ಟೈಮ್ ಇಲ್ಲಾಂದರೆ ಪರವಾಗಿಲ್ಲ, ನಮಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೇನೆ. ಹಾಗೆಯೇ ಅವ್ರಿಗೂ ಸಪೋರ್ಟ್ ಮಾಡಿ, ವೀಡಿಯೋಸ್ ನೋಡಿ ಒಂದು ಕಮೆಂಟ್ ಹಾಕಿ. ಅವರು ಖಂಡಿತ ನಿಮ್ಮ ಚಾನೆಲ್ಗೆ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಆಮೇಲೆ ಒಂದು ಕೇಳ್ತೀನಿ ನಾನು, ಒಬ್ಬರನ್ನ ಚಾನೆಲ್ಗೆ ಹೋದರೆ ಅವರ ವೀಡಿಯೋಸ್ ಆಗಲಿ, ಶಾರ್ಟ್ಸ್ ಆಗಲಿ
ಒಂದು ಸಾರಿ ಎಲ್ಲ ನೋಡ್ಕೊಂಡು ಬನ್ನಿ. ಯಾವ್ದು ಹಾಕಿರ್ತಾರೆ ಅದನ್ನು ನೋಡ್ಕೊಂಡು ಬಂದು ಒಂದು ಕಮೆಂಟ್ ಹಾಕಿಬಿಟ್ಟು ಬನ್ನಿ. ಖಂಡಿತ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ನಿಮಗೆ. ದಯವಿಟ್ಟು ನಿನ್ನೆ ಸ್ವಾತಿ ಅವ್ರದ್ದು ಹಾಕಿದ್ದೆ. ಸ್ವಾತಿ ಅವರ ಚಾನಲ್ಗೆ ಯಾರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಒಂದು ಸಾರಿ ಹೋಗಿ ಅವ್ರ ಚಾನಲ್ಗೆ ವಿಸಿಟ್ ಆಗಿ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇವ್ರಿಗೂ ಅಷ್ಟೇ, ಕನ್ನಡ TV ವ್ಲಾಗ್ಸ್ ಅವರ ಚಾನೆಲ್ಗೂ ಹೋಗಿ ಒಂದು ಕಮೆಂಟ್ ಹಾಕಿ ಬನ್ನಿ. ವಿಡಿಯೋಸ್ ನೋಡಿ, ಅವರು ವಿಡಿಯೋಸ್ ತುಂಬ ಹಾಕಿದ್ದಾರೆ. ಜರ್ನಿ ವಿಡಿಯೋಸ್ ಆಗಲಿ, ದೇವಸ್ಥಾನದ ವಿಡಿಯೋಸ್ ಆಗಲಿ, ಚೆನ್ನಾಗಿ ವಿಡಿಯೋ ಹಾಕ್ತಾರೆ ಅವರು. ಕನ್ನಡ TV ವ್ಲಾಗ್ಸ್ ಅವರು ನನಗೆ ಗೊತ್ತು, ನಾನು ನೋಡಿದ್ದೀನಿ ಅವ್ರದ್ದು. ತುಂಬ ನೋಡ್ಕೊಂಡು ಬಂದಂಥ ವೀಡಿಯೋಸು. ಅಡುಗೆ ಮಾಡ್ತಾರೆ, ಚಿಕನ್, ನಾನ್ ವೆಜ್ ಐಟಮ್ಸ್ಗಳ ಮಾಡ್ತಾರೆ ಅವರು. ಆಮೇಲೆ ಒಂದು ಅವರು ಫುಲ್ಲು ಫ್ಯಾಮಿಲಿ ವಿಡಿಯೋಸ್ ಮಾಡ್ತಾರೆ ಅವರು. ಅವ್ರ ಹಸ್ಬೆಂಡ್ ಆಗಲಿ ಆ ಥರ ವೀಡಿಯೋಸ್ ಮಾಡ್ತಾರೆ ಅವರು. ಚೆನ್ನಾಗಿರ್ತಿತ್ತು. ಇವಾಗ ಸ್ವಲ್ಪ ವೀಡಿಯೋಸ್ ಬಗ್ಗೆ ಕಾಳಜಿ ಕಡಿಮೆ ಆಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಇಲ್ಲಾಂದರೆ ಅವರು ಡೈಲಿ ವೀಡಿಯೋಸ್ ಹಾಕ್ತಾಯಿದ್ರು. ಇವಾಗ ಏನೋ ಪ್ರಾಬ್ಲಮ್ ಇರಬೇಕು, ಅದಕ್ಕೋಸ್ಕರ ಅವರು ಸ್ವಲ್ಪ ಡಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಇಲ್ಲಾಂದರೆ ಫಸ್ಟ್ ನಾನು ವೀಡಿಯೋಸ್ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಅಡುಗೆ ಮಾಡೋರು, ಎಲ್ಲರೂ ಸೇರಿ ಅಡುಗೆ ಮಾಡೋರು. ಅವ್ರ ಚಾನೆಲ್ಗೆ ಹೋಗಿ ನಿಮಗೆ ಗೊತ್ತಾಗುತ್ತೆ. ಕಷ್ಟಪಡ್ತಾರೆ, ಅದು ನನಗೆ ಅವರ ಚಾನಲಲ್ಲಿ ಇಷ್ಟ ಆಗೋದು. ತುಂಬ ಕಷ್ಟಪಡ್ತಾಯಿದ್ರು. ಇವಾಗ ಸ್ವಲ್ಪ ಏನೋ ಪ್ರಾಬ್ಲಮ್ನಿಂದ ಚಾನಲಲ್ಲಿ ನಿಂತಿದೆ ಅಂದರೆ ಏನೋ ಗೊತ್ತಿಲ್ಲ, ಕೇಳಬೇಕು. ಆದರೂ ಪರವಾಗಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡಿ ನೀವು. ಏನೋ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ. ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಬರುತ್ತೆ, ಲಿಂಕ್ ಬರುತ್ತೆ, ಹೋಗಿ ಜಾಯಿನ್ ಆಗಿ. ಆಮೇಲೆ ವಿಡಿಯೋ ಹಾಕಿ, ವಿಡಿಯೋ ರನ್ ಆಗಲ್ಲ ಅಂತೇಳಿ ಯಾರು ಹಾಕೋದೇ ಕೂತ್ಕೋಬೇಡಿ. ವಿಡಿಯೋ ಹಾಕಿ, ವಿಡಿಯೋ ಹಾಕ್ತಾ ಇರಿ. ಖಂಡಿತ ಆಗುತ್ತೆ, ಒಂದಲ್ಲ ಒಂದು ದಿನ ನಾವು ಸಕ್ಸಸ್ ಆಗ್ತೀವಿ. ಕನ್ನಡ TV ವ್ಲಾಗ್ಸ್ಗೆ ಜಾಯಿನ್ ಆಗಿ ಹೋಗಿ ಸಪೋರ್ಟ್ ಮಾಡಿ, ನಾನು ಅಷ್ಟೇ ಕೇಳ್ಕೊತೀನಿ. ವಿಡಿಯೋ ಹಾಕ್ತಾ ಇರಿ. ಹಾಗೆಯೇ ಎಲ್ಲ ಅಣ್ಣ ತಮ್ಮಂದರು ನೀವು ಸಪೋರ್ಟ್ ಮಾಡ್ತಾ ಇರ್ತೀರ. ಎಲ್ಲ ನಮ್ಮ ಕರ್ನಾಟಕ ಜನತೆ ಸಪೋರ್ಟ್ ಮಾಡ್ತಾ ಇದೆ. ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಸಪೋರ್ಟಿಂದ ನಾವು ಇಷ್ಟಾದರೂ ಮಾತಾಡೋಕ್ಕಾಗಲಿ, ವಿಡಿಯೋಸ್ ಹಾಕೋಕ್ಕಾಗಲಿ, ಧೈರ್ಯ ಆಗಲಿ ನೀವೇ ಕೊಟ್ಟಿರೋದು. ಅದಕ್ಕೋಸ್ಕರ ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ನಾನಿವತ್ತು ಹೇಳಿದ್ದು ಕನ್ನಡ TV ವ್ಲಾಗ್ಸ್ ಇದು. ಅವರು ವಿಡಿಯೋಸ್ ಹಾಕಿದ್ದಾರೆ ನೋಡಿ, ನೀವು ಹೋಗಿ ನೋಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಹಾಗೆಯೇ ಇವರ ಚಾನೆಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಖಂಡಿತ ಸಪೋರ್ಟ್ ವಿಡಿಯೋ ತಗೊಂಡೇ ಬರ್ತೀನಿ. ಕೊಡಲ್ಲ ಅಂತೇಳಿ ಯಾರು ವಿಡಿಯೋ ಹಾಕದೆ ಕೂತ್ಕೋಬೇಡಿ. ವಿಡಿಯೋ ಹಾಕಿ ಖಂಡಿತ ಇವತ್ತಲ್ಲ ನಾಳೆ ಸಕ್ಸಸ್ ಆಗ್ತೀವಿ ನಾವು. ಕಷ್ಟಪಡೋರಿಗೆ ಒಂದಲ್ಲ ಒಂದನ್ನ ಒಳ್ಳೇದಾಗೇ ಆಗುತ್ತೆ. ಓಕೆನಾ? ಯಾವುದೇ ಆಗಲಿ, ನಾವು ಕಷ್ಟ ಇದೆ ಅಂತೇಳಿ ನಾವು ಓಡಿ ಹೋಗೋಕ್ಕಾಗಲ್ಲ ಅಲ್ವಾ? ಇದನ್ನು ಹಾಗೇನೆ, ಕಷ್ಟ ಇದೆ ಅಂತೇಳಿ ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ಬಿಟ್ಟು ಹೋಗಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಅಂದರೆ ನಾವು ಮಾಡಲೇಬೇಕು, ಬಿಟ್ಟು ಹೋಗಬಾರ್ದು. ಹಾಗೆಯೇ ಚಾನಲ್ಲು ಡಿಲೀಟ್ ಮಾಡಬಾರ್ದು. ಏನೇ ಕಷ್ಟ ಬಂದರೂ ಅದರೊಟ್ಟಿಗೆ ನಾವು ಹೋಗ್ತಾ ಇರಬೇಕು ಅಂತ ನನ್ನದೊಂದು ಅಭಿಪ್ರಾಯ. ಹಾಗೆಯೇ ವಿಡಿಯೋಸ್ ನೋಡಿ ಇಲ್ಲ ತನಕ ಎಷ್ಟು ಸಪೋರ್ಟ್ ಮಾಡಿದ್ರೆ ಅಂದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕನ್ನಡ TV ವ್ಲಾಗ್ಸ್ಗೆ ಹೋಗಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರದ್ದು ಚಾನೆಲ್ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವರ ಲಿಂಕ್, ನೀವು ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ. ಓಕೆನಾ? ಇಲ್ಲೇ ತನಕ ಸಪೋರ್ಟ್ ಮಾಡಿದವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ನಾವು, ಹಾಗೆಯೇ ಬರ್ತಾ ಇರುವ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರುವ ನಮ್ಮ ವಿಡಿಯೋಸ್, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಹಾಗೆ ಮುದ್ದಾದ ಕಮೆಂಟ್ಗಳನ್ನ ಹಾಕ್ತಾ ಇರಿ. ನನಗೆ ಸಪೋರ್ಟ್ ಮಾಡೋರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೇ ಏನೇ ಆಗಲಿ, ನಾವು ಖುಷಿಯಾಗಿರುವ, ನಮ್ಮ ಖುಷಿನ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ನಮ್ಮ ಖುಷಿಯೇ ನಮ್ಮ ಹತ್ರ. ಅದನ್ನೊಂದು ಬಗ್ಗೆ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಖಂಡಿತವಾಗ್ಲೂ ಕಿತ್ಕೊಳ್ಳೋಕೆ ಬಂದರೂ ಅವರು ಅರ್ಧದಲ್ಲೇ ಹೋಗ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಖುಷಿ, ನಮ್ಮ ಸಂತೋಷ, ಇದು ದುಃಖ ಆಗಲಿ, ಅದು ನಮ್ಮ ಹತ್ರ ಇದ್ರೇ ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಖುಷಿನ ಕಷ್ಟ ಆದರೂ ನಾವು ಕೊಟ್ಟು ಬಿಡ್ಬೋದು. ಇಂಥ ಕಷ್ಟಕ್ಕಾದ್ರೂ ನಾವು ಹೇಳ್ಕೊಬೋದು, ಅಳ್ಬೋದು. ನಮ್ಮ ಖುಷಿನ ನಾವೇ ತಡ್ಕೋಬೇಕು, ತರಬೇಕು.
ಅದೊಂದು ಸತ್ಯ. ಕಷ್ಟ ಯಾರೇ ಕೊಡ್ಬೋದು, ಕಷ್ಟ ಇನ್ನೊಬ್ಬನು ಕೊಡ್ಬೋದು ನಮಗೆ, ಅವಳು ಇನ್ನೂ ಕಷ್ಟ ಬೀಳಲಿ ಇನ್ನೂ ಕಷ್ಟ ಬೀಳಲಿ ಅಂತೇಳಿ ಬಟ್ ಆ ಕಷ್ಟದೊಳಗೆ ನಾವು ಖುಷಿ ಕಂಡ್ಕೊಳ್ತೇವಲ್ವಾ, ಅದರ ಖುಷಿನೇ ಬೇರೆ. ಕಷ್ಟದಿಂದ ಪಾಠ ಕಲ್ತದ್ದ, ಕಷ್ಟಕ್ಕೆ ನಮಗೆ ಯಾರು ಅವಮಾನ ಮಾಡ್ತಾರೋ, ನಮಗೆ ಯಾರು ಕಷ್ಟ ಕೊಡ್ತಾರೋ ಅವರೇ ಕುಗ್ಗಿ ಹೋಗುವುದಲ್ಲದೆ ನಾವಂತೂ ಕುಗ್ಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಆ ಕಷ್ಟವನ್ನು ಅನುಭವಿಸಿ ಬಂದವರು. ಅರ್ಥ ಮಾಡ್ಕೋಬೇಕು. ಕಷ್ಟವನ್ನು ಯಾರು ಅನುಭವಿಸಿ ಬರ್ತಾರ ಅವರಿಗೆ ಕಷ್ಟದ್ದು ಬೆಲೆ ಗೊತ್ತಿರುತ್ತೆ, ಖುಷಿದ್ದು ಬೆಲೆ ಗೊತ್ತಿರುತ್ತೆ. ಓಕೆನಾ? ದುಡ್ಡಿದ್ರೇ ಖುಷಿ ಅಲ್ಲ, ಬಂಗಾರ ಇದ್ರೇ ಖುಷಿ ಅಲ್ಲ. ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಳ್ಳುವ ರೀತಿ, ನಾವು ಅಂದ್ಕೊಳ್ಳುವ ಭಾವನೆ, ನಾವು ಮನಸ್ಸಲ್ಲಿ ಅಂದ್ಕೊಳ್ಳುವಂಥದ್ದು ಕೆಲವು ಮಾತುಗಳು ಅದು ಚೆನ್ನಾಗಿದ್ದರೆ ನಮ್ಮ ಜೀವನನೇ ಖುಷಿ. ಒಬ್ಬರಿಗೆ ಕೆಟ್ಟದ್ದು ಬಯಸದೆ ನಾವು ಫ್ರೀ ಆಗಿದ್ದರೆ ಅದೇ ಒಂದು ಖುಷಿ. ಅದೇ ದುಡ್ಡು ಬಂಗಾರ ಖುಷಿ ಅಲ್ಲ. ದುಡ್ಡು ಕಿತ್ಕೊಳ್ಳೋಕೆ ಇನ್ನೊಬ್ಬ ಬರ್ಬೋದು, ಬಂಗಾರ ಕಿತ್ಕೊಳ್ಳೋಕೆ ಇನ್ನೊಬ್ಬ ಬರ್ಬೋದು, ಅದು ತಗೊಂಡೋದ್ರೆ ಇರಲ್ಲ. ಆದರೆ ನಮ್ಮ ಮನಸ್ಸು ಒಳ್ಳೆತನವನ್ನಾಗಲಿ, ನಮ್ಮ ಮನಸ್ಸಲ್ಲಿ ಏನೋ ಒಳ್ಳೆ ಕೆಲಸ ಆಗಲಿ ಇದ್ದರೆ ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಮನಸ್ಸು ಒಳ್ಳೆದಿದ್ರೆ ನಾವೇ ಒಳ್ಳೆದಿದ್ದಂಗೆ, ನಾವೇ ಖುಷಿಯಾಗಿದ್ದಂಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟೇ ಕಷ್ಟದಿಂದ ಇದ್ರೂ ನಾವು ಎದ್ದು ಬರ್ಬೋದು. ಮನಸ್ಸು ಒಳ್ಳೆದಿದ್ರೆ ಏನು ಮಾಡೋಕ್ಕಾಗಲ್ಲ, ಅಲ್ಲೇ ಬಿದ್ದು ಬಿಡ್ತೀವಿ. ಇದನ್ನೊಂದು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳೋದು ಮನಸ್ಸು ಒಳ್ಳೆದಿರಲಿ ಅಂತೇಳಿ, ಬೇರೆ ಯಾವ ಕಾರಣಕ್ಕಲ್ಲ. ಮನಸ್ಸು ಚೆನ್ನಾಗಿಟ್ಕೊಳ್ಳಿ, ಕ್ಲಿಯರ್ ಇಟ್ಕೊಳ್ಳಿ ಅಂತೇಳಿ. ನಿಮ್ಮ ಮನಸ್ಸೇ ಕ್ಲಿಯರ್ ಇಲ್ಲ ಅಂದರೆ ನೀವು ಮಾಡಿದ್ದೆಲ್ಲ ವೇಸ್ಟ್. ಇವತ್ತು ನಾನು ಎಷ್ಟು ಖುಷಿಯಾಗಿ ಮಾತಾಡ್ತೇನೆ ಅಂದರೆ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ನನಗೆ ಯಾಕೆ ಕೆಟ್ಟದ್ದು ಬಯಸಿದ್ರೆ ತಾನೆ, ಇನ್ನೊಬ್ರಿಗೆ ಏನಾದರೂ ಹೇಳಿದ್ರೆ ತಾನೆ ನಮಗೆ ಟೆನ್ಷನ್. ಅದಕ್ಕೋಸ್ಕರ ಒಳ್ಳೆದಿರಿ. ಲವ್ ಯು ಆಲ್. ಎಲ್ಲರೂ ಖುಷಿಯಾಗಿ. ಬೈ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.